4ನೇ ಅಧ್ಯಾಯ. ಅದು ಜ್ಞಾನಯೋಗ ಅಥವಾ ಜ್ಞಾನ ಕರ್ಮಸನ ಏನೋ ಹೆಸರು, ಜ್ಞಾನಯೋಗ ವಿಶೇಷವಾಗಿ. ಅದನ್ನ ಪಾರಾಯಣ ಮಾಡಿದ್ರೆ, ಹೇಳಿದ್ರೆ ಎಂಥ ಪುಣ್ಯ ಸಿಗತ್ತೆ ಅನ್ನೋದ್ರನ್ನ 18 ಪುರಾಣಗಳಲ್ಲಿ ಒಂದಾದಂತ ಪದ್ಮಪುರಾಣ, ಆ ಪದ್ಮಪುರಾಣದ ಉತ್ತರಕಾಂಡದಲ್ಲಿ ಪಾರ್ವತಿ ಮತ್ತು ಶಿವನ ಸಂವಾದ ರೂಪದಲ್ಲಿ ಬಂದಿದೆ. ಗೀತೆಯ ಮಹಾತ್ಮ್ಯವನ್ನ 18 ಅಧ್ಯಾಯಗಳಿಗೆ 18 ಕಥೆಗಳನ್ನ ಈಶ್ವರ ತನ್ನ ಪತ್ನಿಯಾದಂತಹ ಪಾರ್ವತಿಗೆ ತಿಳಿಸ್ತಾನೆ. ಹಾಗೆ 4ನೇ ಅಧ್ಯಾಯಕ್ಕೆ ಏನು ಫಲ ಹೇಳಿದ್ರಿ ಅಂತ ಕೇಳಿದಾಗ ಪಾರ್ವತಿ, ಈಶ್ವರ ಒಂದು ಸಣ್ಣ ಕಥೆಯನ್ನೇ ಹೇಳ್ತಾನೆ. ಏನಪ್ಪಾ ಅಂತಂದ್ರೆ, ಒಬ್ಬ ಭರತ ಅಂತ ಒಬ್ಬ ಮುನಿ, ಕೆಲವು ಕಡೆಗೆ ಅವನೇ ಭರತ ಚಕ್ರವರ್ತಿ, ಅವನು ವಾನಪ್ರಸ್ಥ ಆಶ್ರಮದಲ್ಲಿ ಮಾಡ್ದ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಡೆಗೆ ಆ ರೀತಿ ಇಲ್ಲ. ಅದು ಭರತ ಅಂತಕ್ಕಂಥ ಒಬ್ಬ ಮುನಿ, ಅವನು ಬಹಳ ಒಳ್ಳೆ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅವನು ತಪಸ್ಸನ್ನು ಮಾಡಿ 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 ಮತ್ತು ಅವನ ತಪಸ್ಸೇನಪ್ಪಾ ಅಂತಂದ್ರೆ, ಗೀತೆಯ 4ನೇ ಅಧ್ಯಾಯವನ್ನ ನಿರಂತರವಾಗಿ ಪಾರಾಯಣ ಮಾಡ್ತಿದ್ದ. 18 ಅಧ್ಯಾಯ ಮಾಡೋನು, ವಿಶೇಷವಾಗಿ 4ನೇ ಅಧ್ಯಾಯ. ಅವನು ಹಿಂಗೆ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಒಮ್ಮೆ, ಹಳೆ ಕಾಲದ ಪ್ರವಾಸ ಅಂದ್ರೇನು, ಎಲ್ಲ ಕೂಡ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಯ್ತು. ಹಂಗೆ ನಡ್ಕೊಂಡು ಹೋಗ್ತಿರ್ತಾನೆ. ಒಂದ್ ಕಡೆ ಸುಸ್ತಾಗತ್ತೆ ಅಂತ ಹೇಳಿ ಒಂದ್ ಮರದ ಕೆಳಗೆ ಕೂತ್ಕೊಂಡು ಕಾಲ್ ಚಾಚಿ ಮಲ್ಕೋತಾನೆ. ಅಲ್ಲಿ 2 ಮರ ಇರುತ್ತೆ, ಬೇಲದ ಮರಗಳು. ಆ ಮರಕ್ಕೆ ಒಂದು ಕಡೆಗೆ ಕಾಲು ಇಟ್ಕೊತಿ, ಇದಕ್ಕೆ ತಲೆ ಇಟ್ಕೊಂಡು ಮಲ್ಕೋತಾನೆ. ಮಲ್ಕೊಂಡಿದ್ದು ಸುಧಾರಿಸ್ಕೊಂಡ ನಂತರ ಅಲ್ಲಿಂದ ಅವನು ಹೊರಡ್ತಾನೆ. ಅವನು ಹೊರಡ್ತಾ ಇದ್ದಂಗೆ ಆ 2 ಮರಗಳು ನಿಧಾನವಾಗಿ ಒಣಗಕ್ ಶುರು ಆಗುತ್ತೆ. ಬಹಳ ಬೇಗ ಒಣಗೋಗ್ಬಿಡುತ್ತೆ. ಒಣಗೋಗ್ಬಿಟ್ಟು 2 ಮರ ಬಿದ್ದೋಗ್ಬಿಡುತ್ತೆ. ಬಿದ್ದ ನಂತರ ಆ ಮರದಲ್ಲಿದ್ದಂತ ಜೀವಗಳು ಅದೆರಡು ಕೂಡ ನಾನು ಕಾಶಿನಲ್ಲೇನೆ ಒಬ್ಬ ಕುಲೀನ ಬ್ರಾಹ್ಮಣ, ಸದಾಚಾರಿ ಆಗಿರ್ತಕ್ಕಂಥ ಬ್ರಾಹ್ಮಣ, ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದಂಥ ಬ್ರಾಹ್ಮಣನ ಮೇಲೆ ಒಬ್ರು ಹುಟ್ಟುತ್ತಾರೆ. 2 ಹೆಣ್ಮಕ್ಳು. ಅವರು 7-8 ವರ್ಷ ಆಗಿದ್ದಾಗ ಅದೇ ಕಾಶಿನಲ್ಲಿ ಈ ಭರತ ಮುನಿ ಓಡಾಡ್ತಾ ಇದ್ದಿದ್ದನ್ನು ನೋಡ್ತಾರೆ, ಗುರುತು ಹಿಡಿತಾರೆ. ನಮ್ಗೆ ಈ ವನಸ್ಪತಿ ಆ ಜೀವದಿಂದ ನಮ್ಗೆ ಮುಕ್ತಿ ಕೊಡ್ತಂತ ವ್ಯಕ್ತಿ ಅಂತೇಳಿ ಬಂದು ನಮಸ್ಕಾರ ಮಾಡ್ತಾರೆ. ಕೇಳ್ತಾರೆ, ಸ್ವಾಮಿ ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ನನ್ನಿಂದಲೇ? ನಾನೇನ್ ಮಾಡಿದೆ ಅಂತ ಹೇಳ್ತಾನೆ. ಹಂಗಲ್ಲ, ನೀವು ಬಂದ್ರಿ, ನಾವಿಬ್ರು ಕೂಡ ಅಲ್ಲಿ ಮರಗಳಾಗಿದ್ವಿ. ನೀವು ಹೊರಕೊಂಡು ಕೂತ್ಕೊಂಡ್ರಿ, ಮಲ್ಕೊಂಡ್ರಿ, ಕೊನೆಗೆ ಎದ್ದಲ್ಲಿ 4ನೇ ಅಧ್ಯಾಯ ಪಾರಾಯಣ ಮಾಡಿದ್ರಿ, ಅದಕ್ಕೆ ಕೇಳಿಸ್ಕೊಂಡ್ವಿ ನಾವು. ಮತ್ತೆ ನಿಮ್ಮ ತಪಶಕ್ತಿಯ ಪ್ರಭಾವದಿಂದ ನಮ್ಮಿಬ್ರು ಕೂಡ ಆ ಮರದ ಜನ್ಮ ಅದು ನಮ್ಗೆ ಕಳೆದೋಯ್ತು, ಮತ್ತೆ ಒಳ್ಳೆ ಜನ್ಮ ಬಂದಿದೆ ಇವಾಗ, ನೀವೇ ಅದಕ್ಕೆ ಕಾರಣರು. ಆಗ ಆ ಮುನಿಗೆ ಆಶ್ಚರ್ಯ ಆಗತ್ತೆ. ಹೌದಾ ಅಂತ ಕೇಳ್ತಾನೆ. ನಿಮ್ಗೆ ಹೆಂಗೆ ಇವೆಲ್ಲ, ನೀವ್ಯಾಕೆ ಮರ ಆಗಿದ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವರಿಬ್ಬರು ಹೇಳ್ತಾರೆ, ನಾವು ದೇವಲೋಕದ ಅಪ್ಸರಿಯರು. ನಾವು ಒಮ್ಮೆ ಈ ರೀತಿ ಆಯ್ತು, ಒಬ್ಬ ತಪಸ್ವಿ ಇದ್ದ ಗೋದಾವರಿ ತೀರ್ಥದಲ್ಲಿ. ಆ ಊರಿಗೆ ಹೆಸರೇನೆ ಚಿನ್ನಪಾಪ ಅಂತ ಒಂದು ಸ್ಥಳ. ಯಾವ ಸ್ಥಳದಲ್ಲಿ, ಆ ಕ್ಷೇತ್ರದಲ್ಲಿ ಎಲ್ಲ ಪಾಪಗಳು ಕಳೆದೋಗತಕ್ಕಂಥದ್ದು, ಅದಕ್ಕೆ ಚಿನ್ನ ಪಾಪ ಅಂತ ಹೆಸರು. ಅಲ್ಲಿ ಒಬ್ಬ ಸತ್ಯತಪ ಅಂತ ಇರತಕ್ಕಂಥ ಮಹರ್ಷಿ ಉಗ್ರವಾದಂತ ತಪಸ್ಸನ್ನು ಮಾಡ್ತಾ ಇದ್ದ. ಆ ಸತ್ಯ ಅವನ ತಪಸ್ಸು ಎಷ್ಟು ಉಗ್ರವಾಗಿತ್ತು ಅಂತಂದ್ರೆ, ಚಳಿಗಾಲದಲ್ಲಿ ಗಂಗೆಯಲ್ಲಿ ಮುಳುಗಿ ಕುತ್ತಿಗೆ ತನಕ ನೀರಿನಲ್ಲೇ ಮುಳುಕೊಂಡು ಚಳಿನಲ್ಲಿ ಇದ್ಕೊಂಡು ತಪಸ್ಸನ್ನು ಮಾಡ್ತಿದ್ದ. ಮತ್ತು ಬೇಸಿಗೆಗಾಲದಲ್ಲಿ ಪಂಚಾಗ್ನಿ ತಪಸ್ಸು ಅಂತ ಮಾಡ್ತಿದ್ದ. ಅಂದ್ರೆ 4 ಕಡೆ ಬೆಂಕಿ ಹಾಕಿ ಒಂಟಿ ಕಾಲು ನಿಂತ್ಕೊಂಡು ತಪಸ್ಸು ಮಾಡ್ತಿದ್ದ. ಹೀಗೆ ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡ್ತಿದ್ದ.
ಅವ್ರಿಗೆ ದೇವರ ಮೇಲೆ ಎಷ್ಟು ನಂಬಿಕೆ, ಶ್ರದ್ಧೆ ಮತ್ತೆ ತಪಸ್ ಮೇಲೆ ಇತ್ತು ಅಂತಂದ್ರೆ ವಿಚಲಿತನೇ ಆಗ್ತಾ ಇರಲಿಲ್ಲ. ತಪಸ್ಸು ತುಂಬಾ ಉಗ್ರವಾಗಿತ್ತು ಮತ್ತೆ ಬಹಳ ನಿಷ್ಠೆಯಿಂದ ಮಾಡ್ತಿದ್ದ. ಹಂಗಾಗಿ ಇಂದ್ರನಿಗೆ ಒಂದು ಅಸಮಾಧಾನ ಉಂಟಾಯ್ತು. ಎಲ್ಲಿ ಇವನು ಇಷ್ಟು ಉಗ್ರ ತಪಸ್ಸನ್ನು ಮಾಡಿ ನನ್ನ ಸ್ಥಾನ ಕಿತ್ಕೊಂಡ್ಬಿಡ್ತಾನೋ. ಅವನ ಪದವಿಯೇ ಚಿಂತೆ ಇಂದ್ರನಿಗೆ. ಅದಕ್ಕೇನ್ ಮಾಡ್ದ, ಆ ದೇವಲೋಕದಲ್ಲಿದ್ದಂತ ಬಹಳ ಸುಂದರಿಯಾಗಿರ್ತಕ್ಕಂಥ ಇಬ್ರು ಅಪ್ಸರನ್ನ ಆರಿಸ್ಕೊಂಡು ಕರೆದ ಅವ್ರನ್ನ. ಕರೆದು ನಿಮ್ಗೊಂದು ಕೆಲಸ ಕೊಡ್ತೀನಿ ಹೋಗಿ. ಭೂಲೋಕದಲ್ಲಿ ಇಂಥ ಕಡೆ ಸತ್ಯತಪ ಅಂತ ಇದ್ದಾನೆ, ಒಂದು ತಪಸ್ ಮಾಡ್ತಾ ಇದ್ದಾನೆ. ಆ ತಪಸ್ಸನ್ನ ನೀವು ಕೆಡಿಸ್ಬೇಕು ಅಂತ. ಆಯ್ತು ಅಂತ ಅವರಿಬ್ರು ಬರ್ತಾರೆ. ಇದು ಸಾಮಾನ್ಯವಾಗಿ ಅಂದ್ರೆ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ಅದು ಪ್ರಕೃತಿಯ ನಿಯಮವೇ ಹಂಗೆ. ಕೆಡ್ಸಕ್ಕೋಸ್ಕರ ಸಾಕಷ್ಟು ಉಪಾಯಗಳಿವೆ. ಅದಕ್ಕೆ ನಾವು ಬಲಿಯಾಗಬಾರ್ದು ಅಂತ ಇದನ್ನು ಸಂದೇಶ ತಿಳ್ಕೊಳ್ಬೇಕು. ಅವರಿಬ್ರು ಬರ್ತಾರೆ. ಬಂದು ಈ ತಪಸ್ವಿಯ ಹಿಂದೆ ಮುಂದೆ ಓಡಾಡ್ತಾರೆ. ಮತ್ತೆ ಅವನ ಮನಸ್ಸನ್ನು ಚಂಚಲ ಮಾಡಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ. ಬಹಳ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವನು ತನ್ನ ತಪಸ್ಸಿನ ಕಡೆಗೆ ಗಮನ ಹೊರತು ಇವರಿಬ್ಬರು ನೋಡಿದ್ರು ಕೂಡ ಅವನ ಮನಸ್ಸು, ಗಟ್ಟಿ ಮನಸ್ಸು, ಏನು ವ್ಯತ್ಯಾಸ ಆಗಲ್ಲ. ಕೊನೆಗೆ ಅವರು ನೃತ್ಯ ಅಥವಾ ವಾದ್ಯಗಳನ್ನ ಬಾರಿಸ್ತಕ್ಕಂಥದ್ದು, ಹಾಡು ಹೇಳುವಂಥದ್ದು, ಹಾವಭಾವ ತೋರಿಸುವಂಥದ್ದು ಎಲ್ಲ ಮಾಡ್ತಾರೆ. ಆದ್ರೂ ಏನು ವ್ಯತ್ಯಾಸ ಆಗಲ್ಲ. ಕೊನೆಗೆ ಒಮ್ಮೆ ಅಂತಲೂ ಅವರು ತಮ್ಮ ಸೀರೆಯ ಸೆರಗನ್ನ ಜಾರಿಸ್ಕೊಂಡು ತಮ್ಮ ಇಂದ್ರಿಯಗಳನ್ನ ಅವನಿಗೆ ತೋರಿಸುವಂತ ಕೆಲಸನೂ ಮಾಡ್ತಾರೆ. ಅದು ಯಾವುದೇ ಆದ್ರೂ ಅವನು ಕೋಪಿಸ್ಕೊಳ್ಳಲ್ಲ, ವಿಚಲಿತ ಆಗೋದಿಲ್ಲ. ಆದ್ರೆ ಅವನಿಗೆ ನನ್ನ ತಪಸ್ಸನ್ನು ಕೆಡಿಸ್ತಿದ್ದಾರಲ್ಲ ಅಂತ ಹೇಳಿ ಅವರು ಈ ತರ ತಮ್ಮ ಇಂದ್ರಿಯಗಳ ಪ್ರದರ್ಶನ ಮಾಡಿದಾಗ, ಅಂಗಾಂಗ ಪ್ರದರ್ಶನ ಮಾಡಿದಾಗ ಅವನು ತನ್ನ ಕಮಂಡಲದ ನೀರು ತಗೊಂಡು ಅವ್ರಿಗೆ ನೀರನ್ನ ಹಾಕ್ತಾ ಶಾಪ ಕೊಡ್ತಾನೆ. ನೀವು ನನ್ನ ತಪಸ್ಸನ್ನ ಭಂಗ ಮಾಡ್ತಾ ಇದ್ದೀರಿ, ಅದರಿಂದ ನಾನೇನು ಕಾಮಕ್ಕೆ ಬಲಿಯಾಗ್ತಕ್ಕಂಥವನಲ್ಲ, ನೀವು ನನ್ನ ಕೋಪಕ್ಕೆ ಬಲಿಯಾಗ್ತಿದ್ದೀರ ಇವಾಗ ಅಂತ ಹೇಳಿ ಅವನು ಶಾಪ ಕೊಡ್ತಾನೆ. 2 ಮರಗಳಾಗಿ ಹುಟ್ಬಿಡಿ ಅಂತ. ಕೊನೆ ಅವರಿಬ್ರು ಈ ತರ ಬೇಲದ ಮರ ಆಗಿ ಹುಟ್ಬಿಟ್ಟಿರ್ತಾರೆ. ಆಗ ಅವರು ಕಾಲಿಗೆ ಬಿಟ್ಟು ಹೇಳ್ಕೊತಾರೆ, ನಮ್ದೇನ್ ತಪ್ಪಿಲ್ಲ, ಇಂದ್ರ ಕಳಿಸ್ಕೊಟ್ಟಿದ್ದ, ದಯವಿಟ್ಟು ನನಗೆ ವಿಶಾಪವನ್ನು ಕೊಡಿ ಅಂತ. ಅಂದ್ರೆ ಶಾಪ ವಿಮೋಚನೆಗೆ ಅಂತ ಹೇಳ್ಬೇಕು ಅಂತ. ಆಗ ಆ ತಪಸ್ವಿ ಹೇಳ್ತಾನೆ, ಆಯ್ತು, ಮುಂದೆ ಎಷ್ಟು ವರ್ಷಗಳ ನಂತರ ಒಬ್ಬ ಭರತ ಮುನಿ ಅಂತ ಬರ್ತಾನೆ. ಅವನು ಮಹಾ ತಪಸ್ವಿ ಮತ್ತು 4ನೇ ಅಧ್ಯಾಯ ಪಾರಾಯಣ ಮಾಡ್ತಿರ್ತಾನೆ. ಅದು ನೀವು ಕೇಳಿಸ್ಕೊಳ್ಳಿ, ನಿಮ್ಗೆ ಮುಕ್ತಿ ಸಿಗತ್ತೆ ಅಂತ ಹೇಳಿದ್ದ ಅಂತ ಹೇಳ್ತಾರೆ. ಆಗ ಭರತ ಮುನಿಗೆ ಆಶ್ಚರ್ಯ ಆಯ್ತು. ಅದಂಗ್ ನೋಡಿ, ಎಂತೆಂತ ಅವ್ರು ಇರ್ತಾರೆ ಋಷಿಗಳು, ಎಂತ ತಪಸ್ಸುಗಳು ಇರ್ತಾರೆ, ಭೂತ ವರ್ತಮಾನ ಭವಿಷ್ಯದ ಜ್ಞಾನ ಕೂಡ ಅವ್ರಿಗಿರುತ್ತೆ ಅಂತ ಹೇಳಿ ಆಶ್ಚರ್ಯ ಆಗತ್ತೆ. ಅದಾದ ನಂತರ ಭರತ ಮುನಿ ವಾಪಸ್ ಹೋಗ್ತಾನೆ. ಇದು ಬಹಳ ಒಂದು ಚಿಕ್ಕ ಕಥೆ. ಇದ್ರ ಅರ್ಥ ಏನು ಅಂತಂದ್ರೆ, ನಾವು ಒಂದೊಂದು ಅಧ್ಯಾಯಕ್ಕೂ ಕೂಡ ಒಂದೊಂದು ಕಥೆ ಇದೆ. ಕಥೆ ಹಿಂದೆ ಒಂದು ನಿದರ್ಶನ ಇದೆ, ಒಂದು ನೀತಿ ಇದೆ, ಒಂದು ಸಂದೇಶ ಇದೆ. ನಾವು ಶ್ರದ್ಧೆಯಿಂದ ಮಾಡೋಕಷ್ಟೇ. ಮುಖ್ಯ ಶ್ರದ್ಧೆ, ಒಂದು ನಂಬಿಕೆ, ಶ್ರದ್ಧೆಯಿಂದ ನಿರಂತರ ಆ ರೀತಿ ಮಾಡ್ತಾ ಇತ್ತು ಅಂತಂದ್ರೆ ಅದು ಒಂದು ತಪಶಕ್ತಿಯಾಗಿ ನಮ್ಗೆ ಒಳಗಡೆ ಇರ್ತದೆ, ಅದು ಕೆಲಸ ಮಾಡ್ತದೆ. ಈ ರೀತಿ ಒಂದು 4ನೇ ಅಧ್ಯಾಯದ ಪಾರಾಯಣದ ಫಲ. ಅವ್ರು ಬರೀ ಕೇಳಿದ್ದಕ್ಕೆ, ಇವನ್ ಶಕ್ತಿ ಇತ್ತು, ಅವ್ನು ಕೇಳಿದ್ದಕ್ಕೆ ಅವರಿಬ್ಬರಿಗೂ ಮುಕ್ತಿ ಸಿಕ್ಬಿಡ್ತು. ಅದಕ್ಕೋಸ್ಕರವೇ ನಾವೆಲ್ಲ ಕೂಡ ಒಂದೊಂದು ಅಧ್ಯಾಯದಲ್ಲಿ ತಿಳ್ಕೊಂಡು ನಮ್ಗೆ ಇಷ್ಟವಾದಂತ ಅಧ್ಯಾಯವನ್ನ ಪಾರಾಯಣ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಇನ್ನು